ನಮಸ್ಕಾರ ಗೆಳೆಯರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ DBS. ಬನ್ನಿ, ಈಗ ಒಂದು ಸರ್ಜಾಪುರಗೊಂದು ಡ್ರಾಪ್ ಇತ್ತು ಮೆಜೆಸ್ಟಿಕ್ ಬ್ಯಾಕ್ ಗೇಟಿಂದ. ಅಲ್ಲಿಂದ 578 ರೂಪಾಯಿ, 31 ಕಿಲೋಮೀಟ್ರ್ ಬಂದಿದ್ದೀನಿ. ಅಷ್ಟು ಅಲ್ಲಿ ಬೆಳ್ಳಂದೂರು ಸೈಡಿಂದ ಬಂದಿದ್ದು. ಅಲ್ಲಿ ಫುಲ್ ಟ್ರಾಫಿಕ್ ಇತ್ತು, ಅಲ್ಲಿಂದ ಫುಲ್ ತಲೆನೋವು. ಈಗ ಇನ್ನೊಂದು ಬಿದ್ದಿದೆ ಕೋರಮಂಗ್ಲಕ್ಕೊಂದು 400 ರುಪೀಸ್ದು. ನೋಡೋಣ, ಇದನ್ನ ಪಿಕಪ್ ಮಾಡೋಕ್ಕೆ ಕಸ್ಟಮರ್ ಹತ್ರ ಬಂದಿದ್ದೀನಿ. ಓಲಾದಲ್ಲಿ ಪಿಕಪ್ ನಮಗೆ ವೆಯ್ಟಿಂಗ್ ಚಾರ್ಜಸ್ ಕೊಡೋಲ್ಲ ಓಲಾದಲ್ಲಿ, ನಾನು ನೋಡ್ದಂಗೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಪರಿಸ್ಥಿತಿ ಹೆಂಗಿದೆ ನೋಡೋಣ. ಬನ್ನಿ, ಇವತ್ತು ಡ್ಯೂಟಿ ಪರವಾಗಿಲ್ಲ ಅಂದ್ಕೊಂಡಿದ್ದೀನಿ, ಯಾಕಂದರೆ ಚೆನ್ನಾಗಿದೆ. ಬನ್ನಿ. ಮಳೆ ಏನಿದು ಈ ಥರ ಬರ್ತಾಯಿದೆ, ಯಾರೋ ಮುಚ್ಚೆ ಹೋಗ್ತಾ ಇದ್ದಾರಾ? ಬನ್ನಿ, ವೆಯ್ಟ್ ಮಾಡ್ತಾಯಿದ್ದೀನಿ. ಕಸ್ಟಮರ್ ಇನ್ನೂ ಬಂದಿಲ್ಲ. ಬಂದ ಮೇಲೆ ನಿಮಗೆ ಸಿಗ್ತೀನಿ. ಗುರುವೇ ಡ್ರಾಪ್ ಮಾಡಾಯಿತು ನೆಲಮಂಗಲದಲ್ಲಿ. ಅದು ಬಂದು 415 ರೂಪಾಯಿ ಕೊಟ್ಟನ. ಅದಾದ ಮೇಲೆ ಇನ್ನೊಂದು ತೊಗೊಂಬಂದೆ ಇಲ್ಲಿ ಜಯನಗರಕ್ಕೆ, 104 ರೂಪಾಯಿ ಡ್ರಾಪ್ ಮಾಡಾಗಿದೆ. ನೋಡೋಣ, ಡ್ಯೂಟಿ ಕೊಡ್ತಿದ್ದ, ಈಗಾಗಲೇ ಸ್ಟಾಪ್ ಮಾಡಿದ್ದಾನೆ. ಪರವಾಗಿಲ್ಲ, ಕಾಯೋಣ. ಯಾವ್ಯಾವ ಡ್ಯೂಟಿ ಬೀಳುತ್ತೆ, ಎಲ್ಲೆಲ್ಲಿ ಬೀಳುತ್ತೆ ನೋಡೋಣ. ಏನು ಮಾಡೋಕ್ಕಾಗಲ್ಲ, ಡ್ಯೂಟಿದೆಲ್ಲ ಇದ್ದೇ ಇರುತ್ತೆ. ಒಂದಿನ ಬಿರಿಯಾನಿ, ಒಂದಿನ ಮಟನ್ನು, ಒಂದಿನ ಲಾಸ್ಟಿಗೆ ಮುದ್ದೆ ಸಾಂಬಾರು, ಲಾಸ್ಟಿಗೆ ಮೊಸರನ್ನೂ ಸಿಕ್ಬಿಡುತ್ತೆ. ಡ್ಯೂಟಿ ಬಿದ್ದಂಗೆ ಜೀವನ ನಮ್ಮದು. ನೋಡೋಣ, ಇನ್ನು ಯಾವುದೋ ಡ್ಯೂಟಿ ಬಿದ್ದಿಲ್ಲ. ಆಗಲೇ ಟೈಮ್ ಬಂದು 12:08. ಇನ್ನು ನಾಷ್ಟ ಮಾಡಿಲ್ಲ, ನಾಷ್ಟ ಮಾಡಬೇಕು. ನಾಷ್ಟ ಮಾಡಿದ್ಮೇಲೆ ನಿಮಗೆ ಸಿಗ್ತೀನಿ. ನಾಷ್ಟ ಮಾಡ್ಕೊಂಬಿಡೋಣ, ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ. ಮೊದಲು ಊಟ ಮಾಡೋದು ಕಡೆ ಜ್ಞಾನ ಮಾಡಿ. ಡ್ಯೂಟಿ ಇದ್ದಿದ್ದೆ ಸೆಕೆಂಡ್ರಿ, ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಬನ್ನಿ, ಡ್ಯೂಟಿ ಸಿಕ್ಕಿದ ಮೇಲೆ ಸಿಗ್ತೀನಿ. ಹಾಗೆ ನನ್ನ ನಾಷ್ಟವನ್ನು ಮಾಡ್ಕೊಂಡು ನೀವು ನಾಷ್ಟ ಮಾಡ್ಕೊಳ್ರಿ, ಅಷ್ಟು ಬೇಗ ನಾನು ನಿಮ್ಗೆ ಸಿಗ್ತೀನಿ. ಗಾಯ್ಸ್, ಒಂದೆರಡು ಡ್ಯೂಟಿ ಮಾಡಿದೆ. ಒಂದು 100 ರೂಪಾಯಿದೊಂದು ಡ್ಯೂಟಿ, ಇನ್ನೊಂದು ಈಗ 92 ರೂಪಾಯಿದೊಂದು. ಬನ್ನಿ, ಇನ್ನೊಂದು ಎತ್ಕೊಂಡಿದ್ದೀನಿ, ಪಿಕಪ್ ಮಾಡೋಣ. 135 ರೂಪಾಯಿದು. ಬನ್ನಿ, ಸಿಗೋಣ ನಿಮಗೆ, ಆಮೇಲೆ ಸಿಗ್ತೀನಿ. ಸೆಂಟ್ರಲ್ಲಿ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಮೊಬೈಲಲ್ಲಿ ವೀಡಿಯೋ ಮಾಡಿದ್ರೆ ಇದೇ ಕೂಳೆ. ಬನ್ನಿ, ಸಿಗ್ತೀನಿ ನಿಮಗೆ ಆಮೇಲೆ. ಗಾಯ್ಸ್, ಇದೊಂದು ಡ್ರಾಪ್ ಮಾಡಾಯಿತು. ಮುಂದಿನ ಯಾವುದು ಡ್ಯೂಟಿ ಬಿದ್ದಿಲ್ಲ, ಬಿದ್ದರೆ ಸಿಗ್ತೀನಿ. ಸದ್ಯಕ್ಕೆ ಇವಾಗ ಊಬರ್ ಒಂದು ಇದು ಮಾಡ್ಕೊಳ್ಳೋಣ. ಗೋ ಟು ಆನ್ಲೈನ್. ಓಕೆ, ಡನ್. ಅದರಲ್ಲಿ 93 ರೂಪಾಯಿ ಮಾಡಿದ್ದೀನಿ ಅಷ್ಟೇ. ನೋಡೋಣ, ಸಿಗ್ನಲ್ ಹತ್ರ ಇದ್ದೀನಿ, ಬಿಟ್ಟರು ಸಿಗ್ತೀನಿ, ತಡೀರಿ ನಿಮಗೆ. ಒಂದು ಡ್ಯೂಟಿ ಬಿದ್ದಿಲ್ಲ. ಈಗ ನಾನು ಇದ್ರ ಹತ್ರ ಇದ್ದೀನಿ, ಮೆಜೆಸ್ಟಿಕ್ಕು ಬ್ಯಾಕ್ ಗೇಟ್ ಹತ್ರ. ಒಂದು ಡ್ಯೂಟಿನೂ ಬಿದ್ದಿಲ್ಲ. ನೋಡೋಣ, ಅವಾಗಿಂದ ಕಾಯ್ತಾ ಇದ್ದೀನಿ. ಒಂದು ಡ್ಯೂಟಿ ಬಿದ್ದಿಲ್ಲ. ಅಲ್ಲಿ ಒಂದು ಡ್ರಾಪ್ ಮಾಡಿ ಬಂದಿದ್ದು, ಅವಾಗ ನಾನು ಡ್ರಾಪ್ ಮಾಡಿ ಬಂದಿದ್ದು. ಇನ್ನು ಯಾವುದೂ ಡ್ಯೂಟಿ ಬಿದ್ದಿಲ್ಲ. 2 ಗಂಟೆ ಆಯಿತು. ನೋಡೋಣ, ಇನ್ನೂ ಊಟ ಮಾಡಿಲ್ಲ. ಊಟ ಟಿಫನ್ ಎರಡೂ ಮಾಡ್ಕೊಬೇಕು. ಇವಾಗ ಹೋಟ್ಲು ಹುಡ್ಕಾಡ್ಬೇಕು. ಇವಾಗ ನೋಡೋಣ ಏನು ಮಾಡೋದು. ಇದೆಲ್ಲ ಇದ್ದಿದ್ದೆ ನಮ್ಮದ್ರಲ್ಲಿ ಅಂತ ಹೇಳ್ಬಿಟ್ಟು ಇವಾಗ ಕರೆಕ್ಟಾಗಿ ಮೆಜೆಸ್ಟಿಕ್ ಇದ್ರ ಹತ್ರನೇ ಇದ್ದೀನಿ. ಆದರೆ ಏನು ಮಾಡೋಣ, ಪೊಲೀಸವ್ರದ್ದು ಕಾಟ. ಯಾವ ಕಡೆನೂ ಗಾಡಿ ನಿಲ್ಸಂಗಿಲ್ಲ, ಎಲ್ಲಿ ಬೇಕಲ್ಲಿ ನೋ ಪಾರ್ಕಿಂಗ್ ಅಂತ ಹಾಕ್ಬಿಟ್ಟು ನಾವೆಲ್ಲೂ ನಿಲ್ಸೋಕ್ಕಾಗಲ್ಲ. ಆ ಥರ ಆಗ್ಬಿಟ್ಟಿದೆ ಪರಿಸ್ಥಿತಿ. ಇಲ್ಲಿ ಆ ಕಡೆ ಮುಂದೆ ಹೋದರೆ ಎತ್ತಪ್ಪ ಗಾಡಿ ಅಂತಾನೆ, ಆ ಕಡೆ ಹೋಗಿ ನಿಂತ್ಕೊಂಡ್ರೆ ಆ ಕಡೆ ಎತ್ತಪ್ಪ ಗಾಡಿ ಅಂತಾರೆ. ಎಲ್ಲಿ ಹೋಗ್ಬಿಟ್ಟು ನಿಲ್ಸೋಣ ಗಾಡಿಗಳನ್ನ? ಏನು ಮಾಡೋದಪ್ಪ, ಎಲ್ಲಿ ಹೋದ್ರೂ ನೋ ಪಾರ್ಕಿಂಗ್ ಹಾಕ್ಬಿಟ್ರೆ ನಾವು ಇನ್ನೆಲ್ಲಿ ನಿಲ್ಸೋದು? ಈಗ ಒಂದು ಕಣ್ಣು ಬಿದ್ದಿರೋದು ಆಟೋ ಮೇಲೆ ಬಿದ್ದಿದೆ. ಏನು ಮಾಡೋಕ್ಕಾಗಲ್ಲ. ಏನು ಹೇಳೋದು, ಏನು ಬಿಡೋದು, ಸುಮ್ಮನೆ ಬಾಯಿ ನೋವುತ್ತೆ ಅಷ್ಟೇ. ಹೇಳ್ತಾ ಇದ್ರೆ ಬಾಯಿ ನೋವ್ತಾ ಇರುತ್ತೆ. ಬನ್ನಿ, ನೋಡೋಣ. ಇನ್ನು ಯಾವುದು ಆರ್ಡ್ರ್ ಬಿದ್ದಿಲ್ಲ. ಆರ್ಡ್ರ್ ಬಿದ್ದರೆ ನಿಮಗೆ ಸಿಗ್ತೀನಿ. ಬಾಯ್. ಗೈಸ್, 2 ಆರ್ಡ್ರ್ ಮಾಡಿದೆ. 2 ಕೈ ಬಾಡಿಗೆ ಮಾಡಿದೆ, 50 ರೂಪಾಯಿದು. ಪರವಾಗಿಲ್ಲ, ಸ್ವಲ್ಪ ಓಕೆ ಆಯಿತು. ಏನು ಮಾಡೋದು, ಹೊಟ್ಟೆಗೆ ಮಾಡ್ಕೊಬೇಕಲ್ಲ. ಟೋಟಲ್ ನನ್ನ ಅರ್ನಿಂಗ್ ಆಗಿರೋದು 1700 ಆಗಿದೆ ಟೋಟಲ್ ಅರ್ನಿಂಗು. ನೋಡೋಣ, ಇನ್ನೂ ನೈಟ್ವರೆಗೂ ಮಾಡಬೇಕು. ಯಾಕಂದರೆ ಇವತ್ತು ಟಾರ್ಗೆಟ್ ಇರೋದೇ 2:30. ಗ್ಯಾಸ್ ಬಿಟ್ಟು ಒಂದು 2,000 ಮಾಡಲೇಬೇಕು. ಇಲ್ಲ ಅಂದರೆ ಮೊನ್ನೆ ರಜೆ ಹಾಕಿದ್ದೀನಿ, ಕರೆಕ್ಟಾಗಿ ಡ್ಯೂಟಿ ಮಾಡಿಲ್ಲ. ಡ್ಯೂಟಿ ಇಲ್ದಿರೋದಕ್ಕೆ ಡ್ಯೂಟಿ ಮಾಡಿಲ್ಲ. ಈಗಾದರೆ ನೆಕ್ಸ್ಟ್ ತಿಂಗಳಿಗೆ, ಈ ಬರೋ ತಿಂಗಳು EMI ಕಟ್ಟೋಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ. ಈ ತಿಂಗಳದ್ದು ಹೆಂಗೋ ಮೇಂಟೈನ್ ಮಾಡ್ಕೊಂಬಿಟ್ಟು, ತಿಂಗಳದ್ದು ಮೇಂಟೈನ್ ಹೆಂಗೋ ಮಾಡ್ಕೊಂಬಿಟ್ಟೆ. ಈಗ ಬರೋ ನೆಕ್ಸ್ಟ್ ತಿಂಗಳಿಗೆ ಮಾಡಬೇಕಲ್ಲ, ಅದಕ್ಕೆ ಮಾಡಬೇಕು. ನೋಡೋಣ, ಅಷ್ಟರಲ್ಲಿ ನಿಮ್ಗೆ ಎಷ್ಟು ಅರ್ನಿಂಗ್ ಆಗುತ್ತೆ, ಏನಾಗುತ್ತೆ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಸಿಗೋಣ, ಬನ್ನಿ. ಇನ್ನು ಯಾವುದೂ ಡ್ಯೂಟಿ ಬಿದ್ದಿಲ್ಲ ಈಗ ಸದ್ಯಕ್ಕೆ. ಬಿದ್ದರೆ ನಿಮಗೆ ಹೇಳ್ತೀನಿ. ಸದ್ಯಕ್ಕೆ ಯಾವುದು ಓಪನ್ ಮಾಡಿಲ್ಲ ನಾನು, ಎಲ್ಲ ಓಪನ್ ಮಾಡಿದ್ದೀನಿ. ಯಾವುದು ಡ್ಯೂಟಿ ಬಿದ್ದಿಲ್ಲ. ಆದರೆ ಬನ್ನಿ, ಸಿಗ್ತೀನಿ ನಿಮಗೆ ಡ್ಯೂಟಿ ಬಿದ್ದ ಮೇಲೆ. ಗಾಯ್ಸ್, ಇದೊಂದು ಬುಕ್ಕಿಂಗ್ ಬಂದಿದೆ ನಂದಿನಿ ಲೇಔಟಿಗೆ.
ಫೋನ್ ಮಾಡ್ತಾಯಿದ್ದೀನಿ, ಕಸ್ಟಮರು ಫೋನೇ ಪಿಕ್ ಮಾಡ್ತಾಯಿಲ್ಲ. ಈ ಥರ ಆದರೆ ನಾವು ಏನು ಮಾಡಬೇಕಪ್ಪ? ಹಾಂ, ಎಲ್ಲದಕ್ಕೂ ಹೇಳ್ತಿರಲ್ಲ, ಆಟೋದವರ ಕಾರಣ ಅಂತಿರಲ್ಲ, ಇದಕ್ಕೆಲ್ಲ ಯಾರು ಹೇಳ್ತೀರಾ? ನೋಡಿ, ಯಾರೋ ಕಸ್ಟಮರ್ ಅವರೇ ಫೋನ್ ಮಾಡಿದ್ರು ಅನಿಸುತ್ತೆ, ಪಿಕ್ ಮಾಡ್ತೀನಿ ತಡೀರಿ. ಹಲೋ, ಇಲ್ಲಿ ಸ್ಕೂಲ್ ಬಸ್ ಇದೆ ನೋಡಿ ಮೇಡಮ್, ಅಲ್ಲೇ ಇದ್ದೀನಿ. ಇಲ್ಲಿ ಅಪಾಯಿಂಟ್ಮೆಂಟ್ ಹಾಂ, ಯೆಲ್ಲೋ ಕಲರ್ ಇದೆ ನಮ್ಮದು. ಇಲ್ಲಿ ಅಪಾಯಿಂಟ್ಮೆಂಟ್ ಐತಲ್ಲ. ಹಾಂ, ಓಕೆ ಮೇಡಮ್, ಆಯಿತು. ಓಕೆ ಗೈಸ್, ಸಿಗ್ತೀನಿ ಆಮೇಲೆ. ಈಗ ಅವರೇ ಎಷ್ಟಲ್ಲಿ ಬಂದ್ಬಿಟ್ರು, ಪರವಾಗಿಲ್ಲ, ಸಿಗ್ತೀನಿ ನಿಮಗೆ ಗೈಸ್. ಟೋಟಲ್ ಅರ್ನಿಂಗ್ ಬಂದು 2187 ರೂಪಾಯಿ ಆಗಿದೆ. ನೋಡೋಣ, ಇನ್ನೂ ಮಾಡ್ತೀನಿ, ಯಾಕಂದರೆ ಅದರಲ್ಲಿ ಗ್ಯಾಸದ್ದು ಇನ್ನೂ ತೆಗ್ದಿಲ್ಲ. ಗ್ಯಾಸ್ ಮಾಡಬೇಕು, ಗ್ಯಾಸ್ ಮಾಡಿಕೊಂಡು ಆಮೇಲೆ ನಿಮಗೆ ಟೋಟಲ್ ಲೆಕ್ಕ ಹೇಳ್ತೀನಿ. ಈಗ ಒಂದು 73 ರೂಪಾಯಿ ಒಂದು ಹೋಗಿದೆ, ಆಮೇಲೆ 83 ರೂಪಾಯಿದು ಒಂದು ಹೋಗಿದೆ. 73 ರೂಪಾಯಿದು ಬಂದುಬಿಟ್ಟು ಅಪ್ ಆ್ಯಂಡ್ ಡೌನು 150 ರೂಪಾಯಿ ಇಸ್ಕೊಂಡೆ. ಅವರು ಮತ್ತೆ ಬುಕ್ ಮಾಡೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ನನಗೆ ಹೇಳಿದ್ರು. ಅದನ್ನು ನಾನೇ ಸರಿ ಸರ್ ಬನ್ನಿ ಸರ್, ಮತ್ತೆ ವೇಟ್ ಮಾಡಬೇಕಾಯ್ತಲ್ಲ ಬೇರೆದಕ್ಕೆ, ಅಷ್ಟರಲ್ಲಿ ಅವರೇ ಬರ್ತೀನಿ ಅಂದಮೇಲೆ ಇನ್ನೇನಕ್ಕೆ ಬಂದು ಡ್ರಾಪ್ ಮಾಡಾಯಿತು. ಈಗ ನಾನಿರೋದು ಶಿವನಹಳ್ಳಿ ಫ್ಲೇವರ್ ಹತ್ರ ಇದ್ದೀನಿ, ಅಗ್ನಿಶಾಮಕ ಹತ್ರ ಇದ್ದೀನಿ, ಇಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ. ಬನ್ನಿ ನೋಡೋಣ. ಇನ್ನು ಯಾವುದೋ ಡ್ಯೂಟಿ ಬಿದ್ದಿಲ್ಲ, ಒಂದು ಯಲಂಕ ಬಿದ್ದಿತ್ತು, ಅದು ಯಾರೋ ಶಿವಾಯ ಮಾಡಿಬಿಟ್ರು. ಪರವಾಗಿಲ್ಲ, ಇನ್ನೊಂದು ತೊಗೊಂಡಿದ್ದೀನಿ ರಾಜಾಜಿನಗರದ. ಬನ್ನಿ, ಪಿಕಪ್ ಮಾಡ್ಕೊಂಬಿಟ್ಟು ಡ್ರಾಪ್ ಲೊಕೇಶನ್ ಹತ್ರ ಸಿಗ್ತೀನಿ ನಿಮಗೆ. ಗಾಯ್ಸ್, ನನ್ನ ಟೋಟಲ್ ಅರ್ನಿಂಗ್ ಬಂದು 2713. ಹಾಂ, ಇಷ್ಟು ಅರ್ನಿಂಗ್ ಮಾಡಿದ್ದೀನಿ. ಇವತ್ತು ಸ್ವಲ್ಪ ಕಮಿಟ್ಮೆಂಟ್ ಇತ್ತು, ಆ ಕಮಿಟ್ಮೆಂಟ್ ಕ್ಲಿಯರ್ ಆಯಿತು. ಉಳಿದಿದ್ದು ನನಗೆ ಗ್ಯಾಸ್ ಎಲ್ಲ ಬಿಟ್ಟು ಒಂದು 2.5 ಉಳಿತು. ಪರವಾಗಿಲ್ಲ, ಓಕೆ. ನಾಳೆ ಹೆಂಗಿದೆಯೋ, ನನ್ನ ಹಣೆ ಬರ ಯಾವ ಥರ ಇದೆಯೋ ಗೊತ್ತಿಲ್ಲ. ನಾಳೆ ಇವತ್ತೇನೋ ಅಡ್ಜಸ್ಟ್ ಆಯಿತು, ನಾಳೆಗೆ ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಡೋಣ. ಇವತ್ತಿಂದ ಇಷ್ಟು ಅರ್ನಿಂಗು. ಎಲ್ಲರೂ ಸಬ್ಸ್ಕ್ರೈಬರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕು ಕಮೆಂಟ್ಸ್ ಹಾಕಿ. ಏನಾರು ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿದೆ ಹೇಳಿ. ಇನ್ನು ಅರ್ನಿಂಗ್ ಬಗ್ಗೆ ಬೇಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಲವ್ ಯು ಗೈಸ್.